ಸಿಜೆಪಿಯ ಎರಡು ಬೇಡಿಕೆಗಳಿಗೆ ಜೆಪಿ ನಡ್ಡಾ ಅಸ್ತು ಅಂದಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬಗ್ಗೆ ಎಲ್ಲೂ ಕೂಡ ನಿರ್ಧಾರ ತಿಳಿಸಿಲ್ಲ. ನಾಳೆ ಸಿಜೆಪಿ ಜೊತೆ ಮತ್ತೊಂದು ಸುತ್ತಿನ ಸಭೆಗೆ ನಿರ್ಧಾರ ಮಾಡಲಾಗಿದೆಯಂತೆ. ಎಸಿ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ನಾಳೆ ತಮ್ಮ ನಿಲುವನ್ನ ತಿಳಿಸೋದಾಗಿ ಹೇಳಿದ್ದಾರೆ ಕೇಂದ್ರ ಸಚಿವ ಜೆಪಿ ನಡ್ಡಾ. ಕಾಂಗ್ರೆಸ್ ಜನತಾ ಪಾರ್ಟಿಯ ಇಟ್ಟಂತಹ 3 ಬೇಡಿಕೆಗಳ ಪೈಕಿ 2 ಬೇಡಿಕೆಗಳಿಗೆ ಸಚಿವ ಜೆಪಿ ನಡ್ಡಾ ಅಸ್ತು ಅಂದಿದ್ದಾರೆ. ಆದರೆ ಇಲ್ಲಿ ಮುಖ್ಯವಾಗಿ ಇರುವಂತದ್ದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು. ಸದ್ಯ ಇವರ ರಾಜೀನಾಮೆ ಬಗ್ಗೆ ಜೆಪಿ ನಡ್ಡಾ ಅವರು ಎಲ್ಲೂ ಕೂಡ ಅವರ ನಿರ್ಧಾರವನ್ನ ತಿಳಿಸಿಲ್ಲ. ಹಾಗಾಗಿ ನಾಳೆ ಸಿಜೆಪಿ ಜೊತೆ ಮತ್ತೊಂದು ಸುತ್ತಿನ ಸಭೆಗೆ ನಿರ್ಧಾರ ಮಾಡಿದ್ದಾರೆ ಸಚಿವರು. ಹಾಗಾಗಿ ನಾಳೆ ನಮ್ಮ ನಿಲುವು ಏನು ಅನ್ನೋದನ್ನ ತಿಳಿಸ್ತೀನಿ ಅಂತ ಕೂಡ ಕಾಂಗ್ರೆಸ್ ಜನತಾ ಪಾರ್ಟಿಗೆ ಜೆಪಿ ನಡ್ಡಾ ಅವರು ಹೇಳಿಕೆ ಕೊಟ್ಟಿದ್ದಾರಂತೆ. ಭಾರೀ ಕುತೂಹಲ ಮೂಡಿಸಿದೆ ಕೇಂದ್ರದ ಮುಂದಿನ ನಿರ್ಧಾರ. ಹಾಗಾದ್ರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡೋ ತನಕ ಹೋರಾಟ ನಿಲ್ಲಲ್ಲ ಅಂತ ಕಾಂಗ್ರೆಸ್ ಜನತಾ ಪಾರ್ಟಿ ಇಲ್ಲಿ ಖಡಾಖಂಡಿತವಾಗಿ ಹೇಳಿದೆ. ಈ ಕುರಿತಂತೆ ಮತ್ತಷ್ಟು ಅಪ್ಡೇಟ್ಸ್ಗಳು ಬೆಳವಣಿಗೆಗಳು ಈಗ ಆಗ್ತಾಲೇ ಇದೆ ನೋಡಿ. ಕಾಂಗ್ರೆಸ್ ಜನತಾ ಪಾರ್ಟಿ ಆಗಲಿ, ಆಕ್ಟಿವಿಸ್ಟ್ ಸೋನಂ ವಾಂಗ್ಚುಕ್ ಆಗಲಿ, ಅಲ್ಲಿ ಈ ಜಂತರ್ ಮಂತರ್ನಲ್ಲಿ ಸೇರಿರುವಂತಹ ವಿದ್ಯಾರ್ಥಿಗಳಾಗ್ಲಿ, ನೀಟ್ ಪರೀಕ್ಷೆ ಬರೆದಂತಹ ಅಷ್ಟೋ ವಿದ್ಯಾರ್ಥಿಗಳ ಕೂಗು ಒಂದೇ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಹೇಳಿ. ಸೊ ಈ ನಡೆಸಿದಂತಹ ಸುದೀರ್ಘವಾದ ಹೋರಾಟ, ಪ್ರತಿಭಟನೆ, ವಿದ್ಯಾರ್ಥಿಗಳ ಒಂದು ಲಾಠಿ ಚಾರ್ಜ್ ಆಗಿರ್ಬೋದು, ಜೊತೆಗೆ ಮನೆ ಎಲ್ಲವನ್ನ ಬಿಟ್ಟು ಕೂಡ ಅವರು ದೆಹಲಿಯ ಜಂತರ್ ಮಂತರ್ನಲ್ಲಿ ಅಲ್ಲೇ ಅಲ್ಲಿ ಠಿಕಾಣಿ ಹೂಡಿರೋದಾಗಿರ್ಬೋದು, ಜೊತೆಗೆ ಪೊಲೀಸರ ಎಷ್ಟೇ ಅವರು ಲಾಠಿ ಚಾರ್ಜ್ ಮಾಡಿದ್ರು, ಕಾನೂನು ಅಸ್ತ್ರವನ್ನ ತಗೊಂಡ್ರು, ವಿದ್ಯಾರ್ಥಿಗಳು ಮಾತ್ರ ಜಗ್ಗಿಲ್ಲ. ಹಾಗಾಗಿ ಸಿಜೆಪಿ ಕೂಡ ಹೋಗಿ ಅಲ್ಲಿ ಅವರ ಒಂದು ಈ ಪ್ರತಿಭಟನೆಯಲ್ಲಿ ಭಾಗಿಯಾಯಿತು. ಸದ್ಯ ಈಗ ಕೇಂದ್ರ ಸಚಿವರೇ ಮುತುವರ್ಜಿ ವಹಿಸಿ ಈ ಪಾರ್ಟಿ ಆಗಲಿ ವಿದ್ಯಾರ್ಥಿಗಳ ಜೊತೆ ಕೂತ್ಕೊಂಡು ಮಾತಾಡೋಣ, ಸೊ ವಿದ್ಯಾರ್ಥಿಗಳ ಭವಿಷ್ಯಕ್ಕಾದ್ರೂ ಒಂದಷ್ಟು ಬದಲಾವಣೆ ತರೋಣ. ಸೊ ಸರ್ಕಾರ ಇರುವಂತದ್ದು ಪ್ರಜಾಪ್ರಭುತ್ವದಲ್ಲಿ ಆಗ್ತಿರುವಂತಹ ಬದಲಾವಣೆಗಳು, ಜೊತೆಗೆ ಏನೇನೆಲ್ಲ ಅಲ್ಲಿ ಲೂಪ್ ಹೋಲ್ಸ್ ಗಳಿದೆ ಅದನ್ನ ಸರಿ ಮಾಡಬೇಕು ಅಂತ. ಅದೇ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇರುವಂತಹ ವಿಚಾರಕ್ಕೆ ಈಗ ಕೇಂದ್ರ ಸಚಿವರು ಬಂದಿದ್ರಲ್ಲ, ಆ ಸಂದರ್ಭದಲ್ಲಿ ಇಲ್ಲಿ ಸಿಜೆಪಿ ಇಟ್ಟಂತಹ 3 ಬೇಡಿಕೆಗಳ ಪೈಕಿ ಅವರ ಫಾರ್ ದಿ ಫಸ್ಟ್ ಒಂದು ಬೇಡಿಕೆ ಅಂತ ಅಂದ್ರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅನ್ನುವಂತಹ ಪಟ್ಟು. ಸದ್ಯ ಈ ಕುರಿತಂತೆ ಯಾವುದೇ ನಿರ್ಧಾರವನ್ನ ಜೆಪಿ ನಡ್ಡಾ ಅವರು ಪ್ರಕಟಿಸಿಲ್ಲ. ಮತ್ತೊಂದು ಕಡೆಗೆ ಈ ಒಂದು ಮೀಟಿಂಗ್ ಏನಿದೆ ನಾಳೆಯೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಹಾಗಾಗಿ ಸಿಜೆಪಿ ಜೊತೆಗೆ ಮತ್ತೊಂದು ಸುತ್ತಿನ ಸಭೆಗೆ ನಿರ್ಧಾರ ಮಾಡಿದ್ದಾರಂತೆ ಜೆಪಿ ನಡ್ಡಾ ಅವರು. ನಾಳೆ ನಮ್ಮ ನಿಲುವೇನು ಅಂತ ಹೇಳ್ತೀವಿ, ಯಾಕಂತಂದ್ರೆ ಅವ್ರು ಒಬ್ಬರೇ ಡಿಸಿಷನ್ ತಗೊಳಕ್ಕಾಗಲ್ಲ. ಈಗ ಶಿಕ್ಷಣ ಸಚಿವ ಅಂತಂದ್ರೆ ಅವರು ಪ್ರಧಾನಿಯವರ ಜೊತೆಗೆ ಚರ್ಚೆ ಮಾಡಬೇಕು, ಗೃಹ ಸಚಿವರ ಜೊತೆಗೆ ಚರ್ಚೆ ಮಾಡಬೇಕು, ಅವರ ಮೇಲೆ ಇರುವಂತಹ ಒಂದಷ್ಟು ಉನ್ನತ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ, ಮತ್ತೆ ಹಾಗಂತ ಧರ್ಮೇಂದ್ರ ಪ್ರಧಾನ್ ಅವ್ರ ಜೊತೆಗೂ ಚರ್ಚೆ ಮಾಡದೆ ಡೈರೆಕ್ಟ್ ಆಗಿ ನಿಲುವು ತೆಗೆದುಕೊಳ್ಳಕ್ಕಾಗಲ್ಲ. ಈ ಕುರಿತಂತೆ ಅವ್ರ ಹತ್ರನೂ ಒಂದಷ್ಟು ವಿಚಾರಗಳ ಕುರಿತಂತೆ ಮಾತನಾಡಬೇಕು. ಈಗ ದೇಶದ ಕೂಗೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಕೇಳಿ ಬರ್ತಾ ಇದೆ. ನಿಮ್ಮ ನಿಲುವೇನು? ವಿದ್ಯಾರ್ಥಿಗಳ ಹತ್ರ ಏನಾದ್ರು ಹೇಳ್ತೀರಾ, ಮಾತಾಡ್ತೀರಾ? ಸೊ ಪ್ರಧಾನಿಯವರು ಈ ವಿಚಾರ ಕುರಿತಂತೆ ಏನ್ ಹೇಳಿಕೆ ಕೊಡ್ತಾರೆ? ಈ ಎಲ್ಲ ಆಯಾಮದಲ್ಲೂ ಕೂಡ ಅವ್ರು ಇವತ್ತು ಕೂತ್ಕೊಂಡು ಮಾತನಾಡಿ ಅವರ ನಿಲುವು ಏನು ಅನ್ನೋದನ್ನ ನಾಳೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಸಿಜೆಪಿ ಪಾರ್ಟಿಗೆ ಹೇಳಿಕೆ ಕೊಟ್ಟಿದ್ದಾರಂತೆ. ಹಾಗಾಗಿ ಈ ನಾಳೆ ನಡೀತಾ ಇರುವಂತಹ ಮೀಟಿಂಗ್ ಬಹಳ ಕುತೂಹಲ ಮೂಡಿಸಿದೆ. ಒಂದು ವೇಳೆ ಎಲ್ಲರೂ ಮಾತುಕತೆಯನ್ನ ನಡೆಸಿ ಧರ್ಮೇಂದ್ರ ಪ್ರಧಾನ್ ಅವರಿಂದ ರಾಜೀನಾಮೆ ಕೊಡಿಸ್ತಾರಾ, ಅಥವಾ ಅದರ ಬದಲಾಗಿ ಬೇರೆ ಯಾವ ತರದ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ, ಬೇರೆ ಯಾವ ಆಶ್ವಾಸನೆಯನ್ನ ನಾಳೆ ಸಿಜೆಪಿ ಪಾರ್ಟಿಗಾಗ್ಲಿ, ವಿದ್ಯಾರ್ಥಿಗಳಿಗಾಗ್ಲಿ, ಪೋಷಕರಿಗಾಗ್ಲಿ ಕೊಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಸದ್ಯ ಇಲ್ಲಿ ಸಿಜೆಪಿ ಮಾತ್ರ ತನ್ನ ಒಂದು ಪಟ್ಟನ್ನ ಸಡಿಲಿಸಿಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋ ತನಕ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಹೇಳಿ ಇಲ್ಲಿ ಖಡಾಖಂಡಿತವಾಗಿ ಹೇಳಿಕೆ ಕೊಟ್ಟಿದೆ.